Good morning. This is Deekshith Kumar and welcome to the new way of learning through online mode. In the last video, we have seen some basics of income from house property. So in this video, we are going to study about computation of annual value of house property under the buildings which are let out, not self-occupied house property. We are going to see about buildings which are let out. Before going to the new concept, let us see what we have studied in the last session. Under the head income from house property, the basis of charge is seen about the annual value. In order to take under the head income from house property, as per the section 22, the building or the property consists of any building or land apperent thereto, property of which the SSC is the owner and which is not used for SSC's business or profession. And exception we have seen, and lastly we concluded that session by seeing deemed owners, who are deemed owners under section 27. Let us see, today we are going to see the computation of annual value. Annual value is coming under section 23 Income Tax Act 1961 ನಲ್ಲಿ ಆನ್ಯುವಲ್ ವ್ಯಾಲ್ಯೂ ಅನ್ನು ಕೌಂಟ್ ಮಾಡೋದನ್ನು, ಕಂಪ್ಯೂಟೇಷನ್ ಮಾಡೋದನ್ನು ಸೆಕ್ಷನ್ 23 ಅಲ್ಲಿ ನೋಡ್ತೇವೆ. ಬಿಲ್ಡಿಂಗ್ಸ್ ಲೆಟ್ಔಟ್, ಬಿಲ್ಡಿಂಗ್ಗೆ ಸಂಬಂಧಪಟ್ಟದ್ದು, ಲೆಟ್ಔಟ್ ಬಿಲ್ಡಿಂಗ್ಗೆ ಸಂಬಂಧಪಟ್ಟದನ್ನು ಸೆಕ್ಷನ್ 23 ಅಂಡರ್ ಸಬ್ಸೆಕ್ಷನ್ 1 ನಲ್ಲಿ ನೋಡ್ತೇವೆ. ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳಿದರೆ ಕೇವಲ ರೆಂಟ್ ಅಂತಲ್ಲ, ಅಥವಾ ರೆಂಟ್ ರಿಸೀವೇಬಲ್ ಅದನ್ನೇ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳೋದಲ್ಲ. ಇಟ್ ಡಸ್ ನಾಟ್ ಮೀನ್ ಓನ್ಲಿ rent. Then what is annual value? It means a sum for which the building might reasonably be expected to be let from year to year. ವರ್ಷದಿಂದ ವರ್ಷಕ್ಕೆ ಒಂದು ಬಿಲ್ಡಿಂಗ್ಗೆ ಬರ್ತಕ್ಕಂಥ ಎಲ್ಲ ರೀತಿಯ ಆದಾಯವನ್ನು ಅಥವಾ ಅದರ ಮೇಲೆ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ ಅದನ್ನು ಆ್ಯನ್ಯುವಲ್ ವ್ಯಾಲ್ಯೂ ಅಂತೇಳಿ ಹೇಳ್ತೇವೆ ನಾವು. ಸೊ ಸಾಮಾನ್ಯವಾಗಿ ನಾವೇನು ತಿಳ್ಕೊಳ್ತೇವೆ ಅಂತ ಹೇಳಿದರೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿದರೆ ಬರೀ ರೆಂಟಲ್ ಇನ್ಕಮ್ ಅಥವಾ ರೆಂಟ್ ಅಂತೇಳಿ ಮಾತ್ರ ತಿಳ್ಕೊಳ್ತೇವೆ. ಇಟ್ಸ್ ಸಮ್ ವಿಚ್ ದ ಬಿಲ್ಡಿಂಗ್ ಮೈಟ್ reasonably be expected to let from year to year. And SSC's income from house property is computed on the basis of annual value. ಯಾವಾಗಲೂ SSC ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನು ವ್ಯಾಲ್ಯೂಯೇಷನ್ ಮಾಡುವಂಥದ್ದು ಆನ್ ದ ಬೇಸಿಸ್ ಆಫ್ ಇಟ್ಸ್ ಆ್ಯನ್ಯುವಲ್ ವ್ಯಾಲ್ಯೂ. ಸೊ ಆದ ಕಾರಣ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಿ ಪ್ರಾಪರ್ಟಿ and what is the property and the method of determining the value, annual value of the house property. If the house value or annual value of the house property is not determined correctly, the taxable income from house property will be wrong. So ಅದಕ್ಕೋಸ್ಕರ ಆದರೂ ನಾವು ಆ್ಯನ್ಯುವಲ್ ವ್ಯಾಲ್ಯೂವನ್ನು ಕರೆಕ್ಟಾಗಿ ತಿಳ್ಕೊಳ್ಬೇಕು. ಸೊ ವಾಟ್ ಈಸ್ ಆ್ಯನ್ಯುವಲ್ ವ್ಯಾಲ್ಯೂ? ಆ್ಯನ್ಯುವಲ್ ವ್ಯಾಲ್ಯೂ is defined under the section 23 is the annual value of a house property let out shall be deemed to be the sum for which the property might reasonably expected to be let from year to year. ಒಂದು ಸೆಂಟೆನ್ಸ್ ಹೇಳ್ತದೆ, the sum for which the property might reasonably be expected to let from year to year. ಅಂದರೆ ಒಂದು ಬಿಲ್ಡಿಂಗನ್ನು ಬಾಡಿಗೆ ಕೊಟ್ಟಾಗ ಅದರಿಂದ ಎಷ್ಟು ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ದ ಸಮ್ ವಿಚ್ ದ ಪ್ರಾಪರ್ಟಿ ಮೈಟ್ ರೀಸನೇಬಲಿ ಬಿ ಎಕ್ಸ್ಪೆಕ್ಟೆಡ್ ಟು ಬಿ ಲೆಟ್ ಫ್ರಮ್ ಇಯರ್ ಟು ಇಯರ್. ಅಥವಾ ವೆರ್ ದ ಪ್ರಾಪರ್ಟಿ ಆರ್ ಎನಿ ಪಾರ್ಟ್ ಆಫ್ ದ ಪ್ರಾಪರ್ಟಿ ಈಸ್ ಲೆಟ್ ಪ್ರಾಪರ್ಟಿ ಅಥವಾ ಅದರ ಭಾಗವನ್ನು ಬಾಡಿಗೆ ಕೊಟ್ಟರೆ ಆ್ಯಂಡ್ ದ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಆರ್ ರಿಸೀವೇಬಲ್ ಬೈ ದ ಓನರ್ ಈಸ್ ಇನ್ ಎಕ್ಸೆಸ್ ಆಫ್ ಸಮ್ ರೆಫರ್ ಟು in A, ಅಂದರೆ ಎ ಅಂದರೆ ಫಸ್ಟ್ ಪಾಯಿಂಟ್, ದ ಅಮೌಂಟ್ ಆಫ್ ರೆಂಟ್ ರಿಸೀವ್ಡ್ ಆರ್ ರಿಸೀವೇಬಲ್. ಅಂದರೆ ಪ್ರಾಪರ್ಟಿ ಬಾಡಿಗೆ ಕೊಟ್ಟರೆ ಅಥವಾ ಪ್ರಾಪರ್ಟಿಯ ಪಾರ್ಟನ್ನು ಬಾಡಿಗೆ ಕೊಟ್ಟರೆ ಅದರ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್, ಅದರಿಂದ ಬರ್ತಕ್ಕಂಥ ಎಷ್ಟು ರೆಂಟ್ ಇದೆ, ಓನರ್ ಇನ್ ಎಕ್ಸೆಸ್ ಆಫ್ ದ ಸಮ್ ರೆಫರ್ಡ್, ನಾವಿಲ್ಲಿ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತೇವೆ, ಎಕ್ಸ್ಪೆಕ್ಟೆಡ್ಗಿಂತ ಅದು ಜಾಸ್ತಿ ಬಂದರೆ ದ ಅಮೌಂಟ್ ಆಫ್ ರೆಂಟ್ ಆರ್ ರಿಸೀವ್ಡ್ ಆರ್ ರಿಸೀವೇಬಲ್ ಹೇಳ್ತದೆ. ಅಂದರೆ ನಾವು ಎಷ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ ಆ ವ್ಯಾಲ್ಯೂ ಕೆಲವೊಂದು ಸಲ ಆ್ಯನ್ಯುವಲ್ ವ್ಯಾಲ್ಯೂ ಆಗಿರ್ಬೋದು. ಒಂದು ವೇಳೆ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂಗಿಂತ ಹೆಚ್ಚಿನ ಆದಾಯ ಬಂದರೆ,
ಬಾಡಿಗೆ ಕೊಟ್ಟು ಅದರಿಂದ ಹೆಚ್ಚಿನ ಆದಾಯ ಬಂದರೆ then that amount of rent received or receivable will be annual value. Or where the property or any part of the property is let and was vacant during the whole or any part of the previous year, and owing to such vacancy the actual rent received or receivable by the owner is respect thereof is less than the sum referred to in A, that is expected rent, the amount so received or receivable will be the annual value. ಸೊ ಇದು ಡೆಫಿನೇಷನ್. ಆ್ಯನ್ಯುವಲ್ ವ್ಯಾಲ್ಯೂ ಅಂದರೆ ಏನು ಅನ್ನೋದನ್ನು ಈ ಡೆಫಿನೇಷನ್ ಹೇಳ್ತದೆ. ಸೊ ಇದರಲ್ಲಿ ಕೆಲವೊಂದು ಟರ್ಮ್ಗಳಿದ್ದಾವೆ. ಒಂದು ಫಸ್ಟ್ ಟರ್ಮ್ ಎಕ್ಸ್ಪೆಕ್ಟೆಡ್ ರೆಂಟ್. ಸಪೋಸ್ ಎಕ್ಸ್ಪೆಕ್ಟೆಡ್ ರೆಂಟ್ ನಿಮಗೆ ಗೊತ್ತಿದ್ದರೆ ದಟ್ ಎಕ್ಸ್ಪೆಕ್ಟೆಡ್ ರೆಂಟ್ ವಿಲ್ ಬಿ ದಿ ಆ್ಯನ್ಯುವಲ್ ವ್ಯಾಲ್ಯೂ. ವೇರ್ ದ ಪ್ರಾಪರ್ಟಿ ಎಕ್ಸ್ಪೆಕ್ಟೆಡ್ ರೆಂಟ್ ಇಲ್ಲದೇ ಇದ್ದರೆ ಅಥವಾ ಬೇರೆ ಕೇಸ್ನಲ್ಲಿ ಒಂದು ವೇಳೆ ಬಾಡಿಗೆ ಕೊಟ್ಟಿದ್ದರೆ, ಬಾಡಿಗೆ ಕೊಟ್ಟು ಅದರಿಂದ ಬರ್ತಕ್ಕಂಥ ಅಮೌಂಟ್ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಆರ್ ರಿಸೀವೇಬಲ್ ಬೈ ದ ಓನರ್ ಈಸ್ ಇನ್ ಎಕ್ಸೆಸ್ ಆಫ್ ದ ಸಮ್ ರೆಫರ್ಡ್. ಈ ಎಕ್ಸ್ಪೆಕ್ಟೆಡ್ ರೆಂಟ್ಗಿಂತ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಜಾಸ್ತಿ ಬಂದರೆ ದ ಅಮೌಂಟ್ ಆಫ್ ರೆಂಟ್ ರಿಸೀವ್ಡ್ ಆರ್ ರಿಸೀವೇಬಲ್ ವಿಲ್ ಬಿ ದ ಆ್ಯನ್ಯುವಲ್ ವ್ಯಾಲ್ಯೂ. ಕಡಿಮೆ ಬಂದರೆ ಎಕ್ಸ್ಪೆಕ್ಟೆಡ್ ರೆಂಟ್ ವಿಲ್ ಬಿ ದ ಆ್ಯನ್ಯುವಲ್ ವ್ಯಾಲ್ಯೂ. ಜಾಸ್ತಿ ಬಂದರೆ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ವಿಲ್ ಬಿ ದ ಆ್ಯನ್ಯುವಲ್ ವ್ಯಾಲ್ಯೂ. ಸೊ ಇನ್ನು ಮೂರನೇ ಸೆಂಟೆನ್ಸ್ ಏನು ಹೇಳ್ತದೆ, ವೇರ್ ದ ಪ್ರಾಪರ್ಟಿ ಆರ್ ಎನಿ ಪಾರ್ಟ್ ಆಫ್ ದ ಪ್ರಾಪರ್ಟಿ ಇಸ್ ಲ್ಯಾಟ್ ಆ್ಯಂಡ್ ವಾಸ್ ವೇಕೆಂಟ್, ಬಾಡಿಗೆ ಕೊಟ್ಟಿದ್ದೇವೆ, ಆ್ಯಂಡ್ ವಾಸ್ ವೇಕೆಂಟ್ ಡ್ಯೂರಿಂಗ್ ದ ಹೋಲ್ ಆರ್ ಎನಿ ಪಾರ್ಟ್ ಆಫ್ ದ ಪ್ರೀವಿಯಸ್ ಇಯರ್. ಒಂದೆರಡು ತಿಂಗಳು ನಮಗೆ ಬಾಡಿಗೆ ಯಾರು ಬರಲಿಲ್ಲ, ವೇಕೆಂಟ್ ಇದೆ. ಆರ್ ಎನಿ ಪಾರ್ಟ್ ಆಫ್ ದ ಪ್ರೀವಿಯಸ್ ಇಯರ್ ಓವಿಂಗ್ ಟು ಸಚ್ ವೇಕೆನ್ಸಿ, ಆ ವೇಕೆನ್ಸಿ ಆಗಿರುವ ಕಾರಣದಿಂದಲೇ, 2 ತಿಂಗಳ ಬಾಡಿಗೆ ಸಿಗದೇ ಇರುವ ಕಾರಣದಿಂದಲೇ the actual rent received or receivable by the owner in respect of their is less than the sum referred to the expected rent. expected rent ಗಿಂತ actual rent ಕಡಿಮೆ ಇದ್ದರೆ ಆಗ amount so received or receivable will be the annual value. This is a definition which is given in the Income Tax Act about the annual value. Let us simplify it. ಒಂದೊಂದು ವ್ಯಾಲ್ಯೂವನ್ನು ನೋಡಬೇಕು. ಇಲ್ಲಿ ಕೆಲವೊಂದು ಟರ್ಮ್ಸ್ಗಳು ಬಹಳ ಇಂಪಾರ್ಟೆಂಟ್. ದಟ್ ಈಸ್ ಮುನ್ಸಿಪಾಲ್ ವ್ಯಾಲ್ಯೂ ಅಂತ ಇರ್ತದೆ. ಒಂದು ಮನೆಗೆ ಮುನ್ಸಿಪಾಲ್ ವ್ಯಾಲ್ಯೂ, ದಿಸ್ ಈಸ್ ದ ವ್ಯಾಲ್ಯೂ ವಿಚ್ ಈಸ್ ಡಿಟರ್ಮೈನ್ಡ್ ಬೈ ದಿ ಮುನ್ಸಿಪಾಲಿಟಿ. ಯಾಕೋಸ್ಕರ ಈ ವ್ಯಾಲ್ಯೂನ ಮುನ್ಸಿಪಾಲಿಟಿ ನಿರ್ಧಾರ ಮಾಡಿರ್ತದೆ? ಇನ್ ಆರ್ಡರ್ ಟು ಲೆವಿ ಮುನ್ಸಿಪಲ್ ಆರ್ ಲೋಕಲ್ ಟ್ಯಾಕ್ಸಸ್. ಲೋಕಲ್ ಟ್ಯಾಕ್ಸ್ಗೋಸ್ಕರ ಮುನ್ಸಿಪಾಲಿಟಿಯ ಟ್ಯಾಕ್ಸ್ ಲೆವಿ ಮಾಡಲಿಕ್ಕೋಸ್ಕರ ಈ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿರ್ತದೆ. ಸೊ ಇಟ್ ಈಸ್ ಅರೈವ್ಡ್ ಅಟ್ ಬೇಸ್ಡ್ ಆನ್ ದ ಮೆನಿ ಕನ್ಸಿಡ್ರೇಷನ್. ಇದು ಯಾವುದೋ ಒಂದು ಕನ್ಸಿಡ್ರೇಷನ್ ಮೇಲೆ ನಿರ್ಧಾರವಾಗಿಲ್ಲ, ಬೇರೆ ಬೇರೆ ಕಾರಣಗಳಿಂದ ಮುನ್ಸಿಪಾಲ್ ವ್ಯಾಲ್ಯೂ ಬೇರೆ ಬೇರೆ ಏರಿಯಾಗಳಲ್ಲಿ ಬೇರೆ ಬೇರೆ ಇರ್ತದೆ. Next one is a fair rent. It refers to the rent which a similar property can fetch in the same or similar locality. ಆ ಲೊಕ್ಯಾಲಿಟಿಲಿ, ಆ ಬಿಲ್ಡಿಂಗ್ ಇರೋ ಲೊಕ್ಯಾಲಿಟಲ್ಲಿ ರೆಂಟ್ ವಿಚ್ ಎ ಸಿಮಿಲರ್ ಪ್ರಾಪರ್ಟಿ ಕ್ಯಾನ್ ಫೆಚ್, ಇದೇ ರೀತಿಯ ಬಿಲ್ಡಿಂಗಿಗೆ ಆ ಲೊಕ್ಯಾಲಿಟಿಯಲ್ಲಿ ಎಷ್ಟು ಬಾಡಿಗೆಗಳು ಬರ್ತಾ ಇದೆ ಇನ್ ದ ಸೇಮ್ ಆರ್ ಸಿಮಿಲರ್ ಲೊಕ್ಯಾಲಿಟಿ ಇಫ್ ಲೆಟ್ ಔಟ್ ಫಾರ್ ದ ಇಯರ್. ಒಂದು ವೇಳೆ ಬಾಡಿಗೆ ಕೊಟ್ಟರೆ ಎಷ್ಟು ಬಾಡಿಗೆ ಬರ್ತದೆ, ಅದನ್ನು ಫೇರ್ ರೆಂಟ್. ಫಾರ್ ಎಕ್ಸಾಂಪಲ್ ನಾವು ಮನೆ ನೋಡುವಾಗ ಹೇಳ್ತೇವೆ ಈ ಮನೆಗೆ 10,000 ರೂಪಾಯಿ ಬಾಡಿಗೆ ಕೊಡ್ಬೋದು. ಎಸ್, ದಿಸ್ ಎ ಫೇರ್. ಹೌದು, 10,000 ರೂಪಾಯಿ. 15,000 ರೂಪಾಯಿ ಆದರೆ ಜಾಸ್ತಿ ಆಯಿತು, 8,000 7,000 ಆದರೆ ಕಡಿಮೆ ಆಯಿತು. ಸೊ 15,000 ಅಲ್ಲ, 7,000-8,000 ಅಲ್ಲ, ಫೇರ್ ರೆಂಟ್. ಆ ಏರಿಯಾದಲ್ಲಿ ಎಷ್ಟು ರೆಂಟನ್ನು ಸಾಮಾನ್ಯವಾಗಿ ಚಾರ್ಜ್ ಮಾಡಲಾಗ್ತದೆ ಅದನ್ನು ಫೇರ್ ರೆಂಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಒನ್ ಸ್ಟ್ಯಾಂಡರ್ಡ್ ರೆಂಟ್. ದಿಸ್ ಸ್ಟ್ಯಾಂಡರ್ಡ್ ರೆಂಟ್ ಈಸ್ ಡಿಟರ್ಮೈನ್ಡ್ ಬೈ ದಿ ರೆಂಟ್ ಕಂಟ್ರೋಲ್ ಆ್ಯಕ್ಟ್. ರೆಂಟ್ ಕಂಟ್ರೋಲ್ ಆ್ಯಕ್ಟಲ್ಲಿ ಹೇಳುವಂಥದ್ದು. ಸೊ ದ ಆ್ಯಕ್ಟ್, ಈ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಏನು ಹೇಳ್ತದೆ ಅಂತ ಹೇಳಿದರೆ, ಯಾವುದೆಲ್ಲ ಪ್ರಾಪರ್ಟಿ ಇಫ್ ಇಟ್ ಈಸ್ ಕವರ್ಡ್ ಅಂಡರ್ ದ ರೆಂಟ್ ಕಂಟ್ರೋಲ್ ಆ್ಯಕ್ಟ್, ಇಟ್ಸ್ ಎಕ್ಸ್ಪೆಕ್ಟೆಡ್ ರೆಂಟ್ ಕೆನಾಟ್ ಎಕ್ಸಿಡ್ ದಿ ಸ್ಟ್ಯಾಂಡರ್ಡ್ ರೆಂಟ್. ಯಾವ ರೆಂಟನ್ನು ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಪ್ರಕಾರ ಹೇಳಲಾಗ್ತದೆ ಅಷ್ಟೇ ರೆಂಟನ್ನು ತಗೊಳ್ಬೇಕು, ಅದಕ್ಕಿಂತ ಜಾಸ್ತಿ ರೆಂಟನ್ನು ಕಲೆಕ್ಟ್ ಮಾಡುವ ಹಾಗೆ ಇಲ್ಲ. ಸೊ ದಟ್ ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾನ್ ಬಿ ಈಕ್ವಲ್ ಟು ಆರ್ ಲೆಸ್ ಆನ್ ದ ಸ್ಟ್ಯಾಂಡರ್ಡ್ ರೆಂಟ್. ಎಕ್ಸ್ಪೆಕ್ಟೆಡ್ ರೆಂಟ್ ಸ್ಟ್ಯಾಂಡರ್ಡ್ ರೆಂಟ್ಗಿಂತ ಈಕ್ವಲ್ ಕೂಡ ಆಗ್ಬೋದು ಅಥವಾ ಲೆಸ್ ಕೂಡ ಆಗ್ಬೋದು. ಸೊ ದಿಸ್ ಇಸ್ ಸ್ಟ್ಯಾಂಡರ್ಡ್ ರೆಂಟ್ ವಿಚ್ ಇಸ್ ಡಿಟರ್ಮೈನ್ಡ್ ಬೈ ದಿ ರೆಂಟ್ ಕಂಟ್ರೋಲ್ ಆ್ಯಕ್ಟ್. ನೆಕ್ಸ್ಟ್ ಅನ್ರಿಯಲೈಸ್ಡ್ ರೆಂಟ್. ಅನ್ರಿಯಲೈಸ್ಡ್ ರೆಂಟ್ ಅಂತ ಹೇಳಿದರೆ ಇಟ್ ಈಸ್ ಅ ಅಮೌಂಟ್ ಆಫ್ ರೆಂಟ್ ವಿಚ್ ದ ಓನರ್ ಕೆನಾಟ್ ರಿಯಲೈಸ್ ಡ್ಯೂರಿಂಗ್ ದ ಕರೆಂಟ್ ಇಯರ್ ಪ್ರೊವೈಡೆಡ್. ಇಲ್ಲಿಂದ ಕೆಲವೊಂದು ಕಂಡೀಷನ್ ಇದೆ. ದ ಟೆನೆನ್ಸಿ ಇಸ್ ಬೋನಫೈಡ್, ದ ಡಿಫಾಲ್ಟಿಂಗ್ ಟೆನೆಂಟ್ ಹ್ಯಾಸ್ ವೆಕೇಟೆಡ್ ಆರ್ ಸ್ಟೆಪ್ಸ್ ಹ್ಯಾವ್ ಬೀನ್ ಟೇಕನ್ ಟು ಕಂಪೆಲ್ ಹಿಮ್ ಟು ವೆಕೇಟ್ ದ ಪ್ರಾಪರ್ಟಿ, ದ defaulting tenant is not in occupation of any other property of the assessee, or the assessee has taken all the reasonable steps to
institute legal proceedings for the recovery of the unpaid rent or the assessing officer is satisfied with the uselessness of the legal proceedings. ಸೊ ಇಷ್ಟು ಕಂಡೀಷನ್ ಸ್ಯಾಟಿಸ್ಫೈ ಆಗಿದ್ರೆ ಅದನ್ನು ಅನ್ರಿಯಲೈಸ್ಡ್ ರೆಂಟ್ ಅಂತ ಹೇಳ್ತೇವೆ. ಸೊ ಸಿಂಪಲ್ ಆಗಿ ಹೇಳೋದಿದ್ರೆ ಇಟ್ ಈಸ್ ಅ ರೆಂಟ್ ವಿಚ್ ದ ಓನರ್ ವಿಚ್ ಕೆನಾಟ್ ರಿಯಲೈಸ್ ಡ್ಯೂರಿಂಗ್ ದ ಕರೆಂಟ್ ಇಯರ್ ಅಥವಾ ಪ್ರೀವಿಯಸ್ ಇಯರ್. ಯಾವ ರೆಂಟನ್ನು ಕರೆಂಟ್ ಇಯರಲ್ಲಿ ಯಾವ ರೆಂಟನ್ನು ರಿಕವರಿ ಮಾಡಲಿಕ್ಕೆ ಆಗೋದಿಲ್ವೋ ಅದನ್ನು ಅನ್ರಿಯಲೈಸ್ಡ್ ರೆಂಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಆ್ಯನ್ಯುವಲ್ ವ್ಯಾಲ್ಯೂ. ಆ್ಯನ್ಯುವಲ್ ವ್ಯಾಲ್ಯೂ ಅಂತ ಹೇಳಿದರೆ ಒಂದು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಅಂತ ಇರ್ತದೆ. ಫ್ರಮ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಎನಿ ಮುನ್ಸಿಪಲ್ ಟ್ಯಾಕ್ಸ್ ಆರ್ ಲೋಕಲ್ ಟ್ಯಾಕ್ಸನ್ನು ಪೇಡ್ ಮಾಡಿದರೆ ಅದನ್ನು ಡಿಡಕ್ಷನ್ ಮಾಡಿದರೆ ವಿಲ್ ಗೆಟ್ ದ ಆ್ಯನ್ಯುವಲ್ ವ್ಯಾಲ್ಯೂ. ಸೊ ದ ರೆಂಟ್ ರಿಸೀವ್ಡ್ ಆರ್ ರಿಸೀವೇಬಲ್ ಅಂತ ಹೇಳಿದರೆ ಇಟ್ ರೆಫರ್ಸ್ ಟು ದ ರೆಂಟ್ ರಿಸೀವ್ಡ್ ಆರ್ ರಿಸೀವೇಬಲ್ ಫಾರ್ ದ ಪೀರಿಯಡ್ ಇನ್ ವಿಚ್ ದ ಹೌಸ್ ಈಸ್ ಆ್ಯಕ್ಚುಲಿ ಲೆಟ್ ಔಟ್ ಆ್ಯಂಡ್ ಡಸ್ ನಾಟ್ ಇನ್ಕ್ಲೂಡ್ ಎನಿ ರೆಂಟ್ ಫಾರ್ ದ ವೇಕೆಂಟ್ ಪೀರಿಯಡ್. ವೇಕೆಂಟ್ ಪೀರಿಯಡಿಗೆ ಅಂತಲ್ಲ, ಎಷ್ಟು ಸಮಯ ಬಾಡಿ ಕೊಟ್ಟಿದ್ದೇವೆ ಅಷ್ಟು ಸಮಯದ ರೆಂಟನ್ನು ಇಲ್ಲಿ ನಾವು ಕನ್ಸಿಡರ್ ಮಾಡ್ತೇವೆ. ಇದು ಕೆಲವೊಂದು ಟರ್ಮ್ಸ್ಗಳು. ಒಂದ್ಸಲ ರೀಕಾಲ್ ಮಾಡ್ತೇನೆ. ಮುನ್ಸಿಪಾಲ್ ವ್ಯಾಲ್ಯೂ ಇಸ್ ಅ ವ್ಯಾಲ್ಯೂ ವಿಚ್ ಈಸ್ ಡಿಟರ್ಮೈನ್ಡ್ ಬೈ ದಿ ಮುನ್ಸಿಪಾಲಿಟಿ ಫಾರ್ ದ ಲೇವಿಂಗ್ ಟ್ಯಾಕ್ಸ್. ಫ್ಯಾರ್ ರೆಂಟ್ ಅಂತ ಹೇಳಿದರೆ ಆ ಲೊಕ್ಯಾಲಿಟಿಯಲ್ಲಿ ಬರುವಂಥ ಫ್ಯಾರ್ ಸಾಮಾನ್ಯ ರೆಂಟ್. ಸ್ಟ್ಯಾಂಡರ್ಡ್ ರೆಂಟ್ ಅಂತ ಹೇಳಿದರೆ ರೆಂಟ್ ಫಿಕ್ಸ್ಡ್ ಬೈ ದಿ ರೆಂಟ್ ಕಂಟ್ರೋಲ್ ಆ್ಯಕ್ಟ್. ಅನ್ರಿಯಲೈಸ್ಡ್ ರೆಂಟ್ ಅಂತ ಹೇಳಿದರೆ ವಿಚ್ ದ ಓನರ್ ಕೆನಾಟ್ ರಿಯಲೈಸ್ ಡ್ಯೂರಿಂಗ್ ದ ಕರೆಂಟ್ ಇಯರ್. ಆ್ಯನ್ಯುವಲ್ ವ್ಯಾಲ್ಯೂ ಅಂತ ಹೇಳಿದರೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂಯಿಂದ ಮುನ್ಸಿಪಲ್ ಟ್ಯಾಕ್ಸ್ ಅಥವಾ ಲೋಕಲ್ ಟ್ಯಾಕ್ಸ್ ಪೇಡ್ ಮಾಡಿದ್ದನ್ನು ಲೆಸ್ ಮಾಡಿದರೆ ವಿಲ್ ಗೆಟ್ ದ ಆ್ಯನ್ಯುವಲ್ ವ್ಯಾಲ್ಯೂ. ರೆಂಟ್ ಅಂತ ಹೇಳಿದರೆ ನಾವು ರೆಂಟ್ ಏನು ಬಾಡಿ ಕೊಟ್ಟಾಗ ಪಡ್ಕೊಳ್ಳುವಂಥ ರೆಂಟ್, ವೇಕೆಂಟ್ ಇದ್ದಾಗಿರುವಂಥ ರೆಂಟ್ಗಳು ಅಲ್ಲ. ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಆ್ಯನ್ಯುವಲ್ ವ್ಯಾಲ್ಯೂ ಮಾಡಬೇಕು ಅಂತ ಹೇಳಿದರೆ ಫಸ್ಟ್ ವಿ ಶುಡ್ ನೋ ಅಬೌಟ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ವಾಟ್ ಈಸ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ? ಇನ್ ಆರ್ಡರ್ ಟು ಫೈಂಡ್ ದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ವಿ ನೀಡ್ ಟು ಫಾಲೋ ಸಮ್ ಸ್ಟೆಪ್ಸ್. ಕೆಲವೊಂದು ಸ್ಟೆಪ್ಪನ್ನು ಫಾಲೋ ಅಪ್ ಮಾಡಬೇಕು. ಏನೆಲ್ಲ? ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ದಿ ಎಕ್ಸ್ಪೆಕ್ಟೆಡ್ ರೆಂಟ್. ಎಕ್ಸ್ಪೆಕ್ಟೆಡ್ ರೆಂಟ್ ತಗೊಳ್ಬೇಕು. ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಹೇಗೆ ತಗೊಳ್ತೇವೆ ನಾವು? ಎಕ್ಸ್ಪೆಕ್ಟೆಡ್ ರೆಂಟನ್ನು ತಗೊಳ್ಳಿಕ್ಕೆ ನಾವು ಇಲ್ಲೆಲ್ಲ ಯಾವುದು ಕೊಡಲಿಲ್ಲ. ಫ್ಯಾರ್ ರೆಂಟ್ ಹೇಳಿದ್ದೇವೆ, ಎಕ್ಸ್ಪೆಕ್ಟೆಡ್ ರೆಂಟ್ ಬಗ್ಗೆ ಹೇಳಿಲ್ಲ. ಸೊ ಎಕ್ಸ್ಪೆಕ್ಟೆಡ್ ರೆಂಟ್ ಮಾಡಲಿಕ್ಕೆ ಫಾರ್ ದಿಸ್ ಪರ್ಪಸ್ ಮುನ್ಸಿಪಾಲ್ ವ್ಯಾಲ್ಯೂ ಆರ್ ಫ್ಯಾರ್ ರೆಂಟ್, ಮುನ್ಸಿಪಾಲ್ ವ್ಯಾಲ್ಯೂ ಅಥವಾ ಫ್ಯಾರ್ ರೆಂಟ್, ಈ ಎರಡನ್ನು ಕನ್ಸಿಡರ್ ಮಾಡಬೇಕು. ಇದರಲ್ಲಿ ಯಾವುದು ಹೈ ಇರ್ತದೋ, ವಿಚ್ ಎವರ್ ಇಸ್ ಹೈ ಬಟ್ ನಾಟ್ ಎಕ್ಸೀಡಿಂಗ್ ಸ್ಟ್ಯಾಂಡರ್ಡ್ ರೆಂಟ್ ಈಸ್ ಕನ್ಸಿಡರ್ಡ್. ಎಕ್ಸ್ಪೆಕ್ಟೆಡ್ ರೆಂಟ್ ಮಾಡೋದು ಹೇಗೆ? ಮುನ್ಸಿಪಾಲ್ ವ್ಯಾಲ್ಯೂಯನ್ನು ಫ್ಯಾರ್ ರೆಂಟನ್ನು ನೋಡಬೇಕು. ಇದರಲ್ಲಿ ಯಾವುದು ಹೈ ಬರ್ತದೋ ಅದನ್ನು ಕನ್ಸಿಡರ್ ಮಾಡಬೇಕು. ಬಂದ ಆ ಹೈ ವ್ಯಾಲ್ಯೂವನ್ನು ಸ್ಟ್ಯಾಂಡರ್ಡ್ ರೆಂಟಿಗೆ ಕಂಪೇರ್ ಮಾಡಬೇಕು. ಅದು ಸ್ಟ್ಯಾಂಡರ್ಡ್ ರೆಂಟನ್ನು ಎಕ್ಸೀಡ್ ಆಗಿರಬಾರ್ದು. ಯಾಕೆ ಎಕ್ಸೀಡ್ ಆಗಿರಬಾರ್ದು ಅಂತ ಹೇಳಿದರೆ, ಒಂದು ವೇಳೆ ಎಕ್ಸೀಡ್ ಆಗಿದ್ದರೆ ದೆನ್ ದ ಸ್ಟ್ಯಾಂಡರ್ಡ್ ರೆಂಟ್ ವಿಲ್ ಬಿ ಕಾಲ್ಡ್ ಎಸ್ ಎಕ್ಸ್ಪೆಕ್ಟೆಡ್ ರೆಂಟ್. ಅಥವಾ ಈ ಮುನ್ಸಿಪಾಲ್ ವ್ಯಾಲ್ಯೂ ಅಥವಾ ಫ್ಯಾರ್ ರೆಂಟ್ ಏನು ತಗೊಂಡಿರ್ತೇವೆ ಅದುವೇ ವ್ಯಾಲ್ಯೂ ಎಕ್ಸ್ಪೆಕ್ಟೆಡ್ ರೆಂಟ್ ಆಗಿರ್ತದೆ. ಸೊ ಈ ಫಸ್ಟ್ ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಮಾಡೋದು ಮೆಥಡ್ ಫಾರ್ ದಿಸ್ ಪರ್ಪಸ್ ಮುನ್ಸಿಪಾಲ್ ವ್ಯಾಲ್ಯೂ ಆರ್ ಫ್ಯಾರ್ ರೆಂಟ್ ವಿಚ್ ಎವರ್ ಇಸ್ ಹೈ ಈಸ್ ಟು ಬಿ ಟೇಕನ್. ಅದರಲ್ಲಿ ಬಂದ ವ್ಯಾಲ್ಯೂ ಶುಡ್ ನಾಟ್ ಎಕ್ಸೀಡ್ ದಿ ಸ್ಟ್ಯಾಂಡರ್ಡ್ ರೆಂಟ್. ಸ್ಟ್ಯಾಂಡರ್ಡ್ ರೆಂಟನ್ನು ಕ್ರಾಸ್ ಆಯಿತು ಅಂತ ಹೇಳಿದರೆ ದಿ ಸ್ಟ್ಯಾಂಡರ್ಡ್ ರೆಂಟ್ ವಿಲ್ ಬಿ ಕನ್ಸಿಡರ್ ಆಸ್ ಎಕ್ಸ್ಪೆಕ್ಟೆಡ್ ರೆಂಟ್. ಸ್ವಲ್ಪ ಸಣ್ಣ ಟ್ರಿಕ್ ಇಲ್ಲಿ. ಮುನ್ಸಿಪಾಲ್ ವ್ಯಾಲ್ಯೂ ನೋಡಬೇಕು, ಫ್ಯಾರ್ ರೆಂಟ್ ನೋಡಬೇಕು. ಇದರಲ್ಲಿ ಯಾವುದು ಹೈ ಬರ್ತದೆ ಅದನ್ನು ಸ್ಟ್ಯಾಂಡರ್ಡ್ ರೆಂಟಲ್ಲಿ ಕಂಪೇರ್ ಮಾಡಬೇಕು. ಸ್ಟ್ಯಾಂಡರ್ಡ್ ರೆಂಟ್ ಮತ್ತು ಈ ಬಂದ ಹೈ ವ್ಯಾಲ್ಯೂ, ಅದೆರಡರಲ್ಲಿ ಯಾವುದು ಲೋ ಬರ್ತದೆ ಅದು ಎಕ್ಸ್ಪೆಕ್ಟೆಡ್ ರೆಂಟ್ ಆಗಿರ್ತದೆ. ನೆಕ್ಸ್ಟ್, ಇಫ್ ದ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಆರ್ ರಿಸೀವೇಬಲ್ ಫಾರ್ ದ ಇಯರ್ ಈಸ್ ಹೈಯರ್ ದ್ಯಾನ್ ದಿ ಎಕ್ಸ್ಪೆಕ್ಟೆಡ್ ರೆಂಟ್. ಇಫ್ ದ ಆ್ಯಕ್ಚುಯಲ್ ರೆಂಟ್, ಈಗ ಇಷ್ಟು ಮಾಡಿದ ನಂತರ, ಇಷ್ಟು ಕೆಲಸಗಳಾದ ನಂತರ, ಈ 2 ಪಾಯಿಂಟ್ಗಳು ಎಕ್ಸ್ಪೆಕ್ಟೆಡ್ ರೆಂಟ್ ಫೈಂಡ್ ಔಟ್ ಮಾಡಿದ ನಂತರ ವಿ ಹ್ಯಾವ್ ಟು ಕಂಪೇರ್ ದ ಎಕ್ಸ್ಪೆಕ್ಟೆಡ್ ರೆಂಟ್ ವಿತ್ ದ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್. ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಅದನ್ನು ಕಂಪೇರ್ ಮಾಡಬೇಕು. ಇಫ್ ದ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಆರ್ ರಿಸೀವೇಬಲ್ ಫಾರ್ ದ ಇಯರ್ ಈಸ್ ಹೈಯರ್ ದ್ಯಾನ್ ದಿ ಎಕ್ಸ್ಪೆಕ್ಟೆಡ್ ರೆಂಟ್, ಎಕ್ಸ್ಪೆಕ್ಟೆಡ್ ರೆಂಟ್ಗಿಂತ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಜಾಸ್ತಿ ಇದ್ದರೆ ದೆನ್ ದ ಆ್ಯಕ್ಚುಯಲ್ ರೆಂಟ್ ವಿಲ್ ಬಿ ಕಾಲ್ಡ್ ಆಸ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. GAV ಅಂದರೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಎಕ್ಸ್ಪೆಕ್ಟೆಡ್ ರೆಂಟನ್ನು ಆ್ಯಕ್ಚುಯಲ್ ರೆಂಟನ್ನು ಕಂಪೇರ್ ಮಾಡಬೇಕು. ಇಫ್ ದ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಆರ್ ರಿಸೀವೇಬಲ್ ಫಾರ್ ದ್ಯಾಟ್ ಇಯರ್ ಈಸ್ ಹೈಯರ್ ದ್ಯಾನ್ ದಿ ಎಕ್ಸ್ಪೆಕ್ಟೆಡ್ ರೆಂಟ್ ದೆನ್ ದ ಆ್ಯಕ್ಚುಯಲ್ ರೆಂಟ್ ಈಸ್ ಟೇಕನ್ ಆಸ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಇಫ್ ದ ಪ್ರಾಪರ್ಟಿ ರಿಮೇನ್ಸ್ ವೇಕೆಂಟ್ ಆಗಿದೆ ಡ್ಯೂರಿಂಗ್ ದ ಹೋಲ್ ಆರ್ ಎನಿ ಪಾರ್ಟ್ ಆಫ್ ದ ಪ್ರೀವಿಯಸ್ ಇಯರ್ ಆ್ಯಂಡ್ ಬಿಕಾಸ್ ಆಫ್ ದ ವೇಕೆನ್ಸಿ, ಅಂದರೆ ವೇಕೆನ್ಸಿ ಅಂತ ಹೇಳಿದರೆ ಬಾಡಿಗೆ ಸಿಗದೇ ಇರುವಂಥ ಟೈಮ್, ವೇಕೆನ್ಸಿ, ದ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಆರ್ ರಿಸೀವೇಬಲ್ ಈಸ್ ಲೆಸ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ಇಲ್ಲಿ ಹೈ ಆಗಿದ್ದರೆ ಏನಂತ ಹೇಳಿದೆ, ಇಫ್ ದ ರೆಂಟ್ ಆರ್ ಆ್ಯಕ್ಚುಲಿ ರೆಂಟ್ ರಿಸೀವ್ಡ್ ಆರ್ ರಿಸೀವೇಬಲ್ ಹೈಯರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್, ಆ್ಯಕ್ಚುಯಲ್ ರೆಂಟ್ ಈಸ್ ದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಒಂದು ವೇಳೆ ಲೋ ಆಗಿದ್ದರೆ, ಬಿಕಾಸ್ ಆಫ್ ದ ವೇಕೆನ್ಸಿ ಆಗಿದ್ದರೆ, ದೆನ್ ದ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್
ರಿಸೀವೇಬಲ್ ವಿಲ್ ಬಿ ಟೇಕನ್ ಆಸ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಇದನ್ನು ಗ್ರಾಸ್ ಆ್ಯನ್ಯುವಲ್ ರೆಂಟ್ ಆ್ಯಕ್ಚುಯಲ್ ರಿಸೀವ್ಡನ್ನು ತಗೊಳ್ಬೇಕು ಅಂತ ಹೇಳ್ತೇವೆ. ಹೈಯರ್ ಆಗಿದ್ದರೂ ರೆಂಟ್ ಆ್ಯಕ್ಚುಯಲ್ ರಿಸೀವ್ಡ್ ಇಸ್ ಅ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಲೋವರ್ ಆಗಿದ್ದರೆ ಯಾವಾಗ? ಬಿಕಾಸ್ ಆಫ್ ದ ವೇಕೆನ್ಸಿ ಲೋವರ್ ಆಗಿದ್ದಾಗಲೂ ಕೂಡ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಈಸ್ ದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಐ ಥಿಂಕ್ ಇದು ಇನ್ನೂ ಸಿಂಪ್ಲಿಫೈ ಆಗಬೇಕು ನೋಡಿ. ಸಿಂಪ್ಲಿಫೈಡ್ ಗಿಂತ ಸಣ್ಣ ಸಿಂಪ್ಲಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಸ್ಟ್ಯಾಂಡರ್ಡ್ ರೆಂಟ್. ಅದಕ್ಕೆ ಏನು ಮಾಡಬೇಕು? ಪ್ಯಾರೆಂಟ್ ಮತ್ತು ಮುನ್ಸಿಪಾಲ್ ವ್ಯಾಲ್ಯೂನ ಕಂಪೇರ್ ಮಾಡಬೇಕು. ಇದೆರಡರಲ್ಲಿ ಯಾವುದು ಜಾಸ್ತಿ ಇದೆಯಾ ಅದನ್ನು ತಗೊಳ್ಬೇಕು. ವಿಚ್ ಎವರ್ ಇಸ್ ಹೈಯರ್. ಹೈಯರ್ನ ಬಂದ ವ್ಯಾಲ್ಯೂವನ್ನು ಸ್ಟ್ಯಾಂಡರ್ಡ್ ರೆಂಟಿಗೆ ಕಂಪೇರ್ ಮಾಡಬೇಕು. ರಿಸಲ್ಟ್ ಆಫ್ ಸ್ಟೆಪ್ ಒನ್ ಅಂದರೆ ಇದು. ಹೈಯರ್ ರೆಂಟನ್ನು ಪ್ಯಾರೆಂಟ್ ಆಗಿರ್ಬೋದು ಅಥವಾ ಮುನ್ಸಿಪಾಲ್ ವ್ಯಾಲ್ಯೂ ಅದನ್ನು ಸ್ಟ್ಯಾಂಡರ್ಡ್ ರೆಂಟಿಗೆ ಕಂಪೇರ್ ಮಾಡಬೇಕು. ಸೊ ಅದೆರಡರಲ್ಲಿ ಕಂಪೇರ್ ಮಾಡಿದಾಗ, ಯಾಕಂದರೆ ಸ್ಟ್ಯಾಂಡರ್ಡ್ ರೆಂಟ್ಗೆ ಜಾಸ್ತಿ ಹೋಗಬಾರ್ದು ಅಂತ ಹೇಳಿದೆ, ಕಡಿಮೆ ಇರಬೇಕು. ವಿಚ್ ಎವರ್ ಇಸ್ ಲೋವರ್. ಸೊ ಇದೆರಡರಲ್ಲಿ ಕಂಪೇರ್ ಮಾಡಿದಾಗ ಯಾವುದು ಕಡಿಮೆ ಬರ್ತದೋ ಅದು ಎಕ್ಸ್ಪೆಕ್ಟೆಡ್ ರೆಂಟ್ ಆಗಿರ್ತದೆ. ಈ ಎಕ್ಸ್ಪೆಕ್ಟೆಡ್ ರೆಂಟನ್ನು ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ಗೆ ಕಂಪೇರ್ ಮಾಡಬೇಕು. ಫಸ್ಟ್ ಪ್ಯಾರೆಂಟ್ ಮತ್ತು ಮುನ್ಸಿಪಲ್ ವ್ಯಾಲ್ಯೂ ಕಂಪೇರ್ ಮಾಡಬೇಕು. ಇದರಲ್ಲಿ ಬಂದ ಹೈಯರ್ ವ್ಯಾಲ್ಯೂ ತಗೊಳ್ಬೇಕು. ಆ ವ್ಯಾಲ್ಯೂವನ್ನು ಸ್ಟ್ಯಾಂಡರ್ಡ್ ರೆಂಟಿಗೆ ಕಂಪೇರ್ ಮಾಡಬೇಕು. ಹೈಯರ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ರೆಂಟ್. ಈ ಎರಡು ವ್ಯಾಲ್ಯೂಯಲ್ಲಿ ಯಾವುದು ಕಡಿಮೆ ಬರ್ತದೆ ಅದನ್ನು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಹೇಳ್ತೇವೆ. ಸೊ ಈ ಎಕ್ಸ್ಪೆಕ್ಟೆಡ್ ರೆಂಟನ್ನು ಆ್ಯಕ್ಚುಯಲ್ ರೆಂಟಿಗೆ ಕಂಪೇರ್ ಮಾಡಬೇಕು. ಎಕ್ಸ್ಪೆಕ್ಟೆಡ್ ರೆಂಟ್ ಆ್ಯಂಡ್ ಆ್ಯಕ್ಚುಯಲ್ ರೆಂಟ್. ಸೊ ಇಫ್ ದ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಈಸ್ ಗ್ರೇಟರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್, if the actual rent received is greater than the expected rent, then gross annual value is actual rent. Actual rent gross annual value ಆಗಿರ್ತದೆ. If the actual rent is less than the expected rent, actual rent expected rent ಗಿಂತ ಕಡಿಮೆ ಇದ್ದರೆ, ಅದು ವೇಕೆನ್ಸಿ ಆಗಿ ಕಾರಣದಿಂದ ಆಗಿದ್ದರೆ ಆಗಲೂ ಕೂಡ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆ್ಯಕ್ಚುಯಲ್ ರೆಂಟ್ ಆಗಿರ್ತದೆ. ಆ್ಯಕ್ಚುಯಲ್ ರೆಂಟ್ ಎಕ್ಸ್ಪೆಕ್ಟೆಡ್ ರೆಂಟ್ಗಿಂತ ಕಡಿಮೆ ಇದೆ, ನಾಟ್ ಬಿಕಾಸ್ ಆಫ್ ದ ವೇಕೆನ್ಸಿ, ಬೇರೆ ಯಾವುದೋ ಕಾರಣದಿಂದ ಆ್ಯಕ್ಚುಯಲ್ ರೆಂಟ್ ಎಕ್ಸ್ಪೆಕ್ಟೆಡ್ ರೆಂಟ್ಗಿಂತ ಕಡಿಮೆ ಇದೆ ಅಂತ ಹೇಳಿದರೆ ಆವಾಗ ಎಕ್ಸ್ಪೆಕ್ಟೆಡ್ ರೆಂಟೇ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಗಿರ್ತದೆ. ಎಕ್ಸ್ಪೆಕ್ಟೆಡ್ ರೆಂಟ್ ಮತ್ತು ಆ್ಯಕ್ಚುಯಲ್ ರೆಂಟನ್ನು ಕಂಪೇರ್ ಮಾಡುವಾಗ ಆ್ಯಕ್ಚುಯಲ್ ರೆಂಟ್ ಜಾಸ್ತಿ ಇದ್ದು ಎಕ್ಸ್ಪೆಕ್ಟೆಡ್ ರೆಂಟ್ ಕಡಿಮೆ ಇದ್ದರೆ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡೇ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಗಿರ್ತದೆ. ಆ್ಯಕ್ಚುಯಲ್ ರೆಂಟ್ ಕಡಿಮೆ ಇದ್ದು ಎಕ್ಸ್ಪೆಕ್ಟೆಡ್ ರೆಂಟ್ ಜಾಸ್ತಿ ಇದ್ದರೆ ಬಿಕಾಸ್ ಆಫ್ ದ ವೇಕೆನ್ಸಿ, ಆಗ ವೇಕೆನ್ಸಿ ಕಾರಣದಿಂದಲೇ ಆಗಿರಬೇಕು. ನೋಟ್ ಮಾಡ್ಕೊಳ್ಳಿ, ವೇಕೆನ್ಸಿ ಕಾರಣದಿಂದಲೇ ಒಂದು ವೇಳೆ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಈಸ್ ಲೆಸ್ಸರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್, ದೆನ್ ದ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಈಸ್ ದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಒಂದು ವೇಳೆ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಈಸ್ ಲೆಸ್ಸರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್, ನಾಟ್ ಬಿಕಾಸ್ ಆಫ್ ದ ವೇಕೆನ್ಸಿ, ವೇಕೆನ್ಸಿ ಕಾರಣದಿಂದ ಅಲ್ಲ, ಬಿಕಾಸ್ ಆಫ್ ಎನಿ ಅದರ್ ರೀಸನ್, ಉಳಿದಂಥ ಯಾವುದೇ ರೀಸನ್ನಿಂದಾಗಿ ಆ್ಯಕ್ಚುಯಲ್ ರೆಂಟ್ ಎಕ್ಸ್ಪೆಕ್ಟೆಡ್ ರೆಂಟ್ಗಿಂತ ಕಡಿಮೆ ಇದೆ ಅಂತ ಹೇಳಿದರೆ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಅಲ್ಲ, ಎಕ್ಸ್ಪೆಕ್ಟೆಡ್ ರೆಂಟನ್ನು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಅಂತ ತಗೊಳ್ತೇವೆ. ಪಿಕ್ಚರ್ ಒಂದೊಂದ್ಸಲ ಮತ್ತೊಂದು ಸಲ ನೋಡ್ಕೊಳ್ಳಿ, ಇದರಿಂದ ನಿಮಗೆ ಇದಕ್ಕಿಂತ ಸಿಂಪ್ಲಿಫೈ ಮಾಡಲಿಕ್ಕೆ ಕಷ್ಟ ಇದೆ. ಎಸ್, ಲೆಟ್ ಅಸ್ ಸಿ ದ ಕ್ವಶನ್. ಇಲ್ಲೊಂದು ಎಕ್ಸಾಂಪಲ್ ಇದೆ, ಕ್ವಶನ್ ಅಂತ ಹೇಳಲ್ಲ, ಒಂದು ಎಕ್ಸಾಂಪಲ್ ಇದೆ. ಎ ಬಿ ಸಿ ಡಿ ಇ 5 ಮನೆಗಳಿದ್ದಾವೆ. 5 ಮನೆಯ ಮುನ್ಸಿಪಾಲ್ ವ್ಯಾಲ್ಯೂವನ್ನು ಕೂಡ ಕೊಟ್ಟಿದ್ದಾರೆ. 5 ಮನೆಯ ಫ್ಯಾರ್ ರೆಂಟ್ ಕೂಡ ಕೊಟ್ಟಿದೆ. ಇಲ್ಲಿ ರೆಂಟ್ ರಿಸೀವ್ಡ್ ಕೂಡ ಕೊಟ್ಟಿದೆ, ಸ್ಟ್ಯಾಂಡರ್ಡ್ ರೆಂಟ್ ಕೂಡ ಕೊಟ್ಟಿದೆ. ಸೊ ಇದನ್ನು ನೋಡಿಕೊಂಡು ನಾವೀಗ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಕೆಲಸ ಏನು? ಫಸ್ಟ್ ವಿ ಆರ್ ಕಂಪೇರಿಂಗ್ ದ ಫ್ಯಾರ್ ರೆಂಟ್ ಆ್ಯಂಡ್ ಮುನ್ಸಿಪಾಲ್ ವ್ಯಾಲ್ಯೂ. ಫ್ಯಾರ್ ರೆಂಟ್ ಆ್ಯಂಡ್ ಮುನ್ಸಿಪಾಲ್ ವ್ಯಾಲ್ಯೂ. ಸೊ ಫ್ಯಾರ್ ರೆಂಟ್ ಮತ್ತು ಮುನ್ಸಿಪಾಲ್ ವ್ಯಾಲ್ಯೂನ ಕಂಪೇರ್ ಮಾಡೋಣ. ಎಯಲ್ಲಿ 20,000 ಮತ್ತು 24,000, ಬಿ ಯಲ್ಲಿ 20,000 24,000, ಸಿ ಯಲ್ಲಿ 20,000 26,000, ಡಿ ಯಲ್ಲಿ 20,000 36,000 ಆ್ಯಂಡ್ ಇ ಯಲ್ಲಿ 20,000 42,000. ಸೊ ಫ್ಯಾರ್ ರೆಂಟ್ ಮತ್ತು ಮುನ್ಸಿಪಾಲ್ ವ್ಯಾಲ್ಯೂಯಲ್ಲಿ ಯಾವುದು ಹೈಯರ್ ಇದೆಯೋ ಅದನ್ನು ಕನ್ಸಿಡರ್ ಮಾಡಿ ಸ್ಟ್ಯಾಂಡರ್ಡ್ ರೆಂಟಿಗೆ ಕಂಪೇರ್ ಮಾಡಿದಾಗ, ಇಲ್ಲಿ ಹೈಯರ್ ಬಂದ ವ್ಯಾಲ್ಯೂ ಮತ್ತು ಸ್ಟ್ಯಾಂಡರ್ಡ್ ರೆಂಟನ್ನು ಕಂಪೇರ್ ಮಾಡಿದಾಗ ಯಾವುದು ಕಡಿಮೆ ಇರ್ತದೋ ಅದು ಎಕ್ಸ್ಪೆಕ್ಟೆಡ್ ರೆಂಟ್ ಆಗಿರ್ತದೆ. ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ ನೋಡಿ, ಇನ್ ದ ಕೇಸ್ ಆಫ್ ಎ 20,000 24,000, ಇದೆರಡರಲ್ಲಿ ಹೈಯರ್ ಯಾವುದು? 24,000.
ಇದನ್ನು ಸ್ಟ್ಯಾಂಡರ್ಡ್ ರೆಂಟಿಗೆ ಕಂಪೇರ್ ಮಾಡಬೇಕು. ಈ ಎ ಕೇಸ್ನಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲ. ಸೊ ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲ ಅಂತ ಹೇಳಿದರೆ ದೆನ್ ದ ಹೈಯರ್ ವ್ಯಾಲ್ಯೂ ಯಾವುದು 24,000 ಇದೆ ಅದುವೇ ಎಕ್ಸ್ಪೆಕ್ಟೆಡ್ ರೆಂಟ್ ಆಗಿರ್ತದೆ. ಇನ್ ದ ಕೇಸ್ ಆಫ್ ಬಿ ಮುನ್ಸಿಪಾಲ್ ವ್ಯಾಲ್ಯೂ 20,000, ಫೇರ್ ರೆಂಟ್ 24,000. ಸೊ ಹೈಯರ್ ಯಾವುದು 24,000. ಸ್ಟ್ಯಾಂಡರ್ಡ್ ರೆಂಟಿಗೆ ಕಂಪೇರ್ ಮಾಡೋಣ. ಸ್ಟ್ಯಾಂಡರ್ಡ್ ರೆಂಟ್ ಕಡಿಮೆ ಇದೆ. ಸೊ ಸ್ಟ್ಯಾಂಡರ್ಡ್ ರೆಂಟ್ ಕಡಿಮೆ ಇದ್ದರೆ ಸೊ ಅದೇ ವ್ಯಾಲ್ಯೂ ಎಕ್ಸ್ಪೆಕ್ಟ್ ರೆಂಟ್ ಆಗಿರ್ತದೆ. ನಾನಿಲ್ಲಿ ಹೇಳಿದ್ನಲ್ವಾ, ಸೊ ಫೇರ್ ರೆಂಟ್ ಮತ್ತು ಮುನ್ಸಿಪಲ್ ವ್ಯಾಲ್ಯೂ ವಿಚ್ ಎವರ್ ಇಸ್ ಹೈಯರ್, ಅದಾದ ನಂತರ ಸ್ಟ್ಯಾಂಡರ್ಡ್ ರೆಂಟಿಗೆ ಕಂಪೇರ್ ಮಾಡಬೇಕು ವಿಚ್ ಎವರ್ ಇಸ್ ಲೋವರ್. ಸೊ ಇಲ್ಲಿ ನೋಡಿ 20,000, 24,000, ಹೈಯರ್ 24,000. 24,000 ಮತ್ತು 23,000 ಕಂಪೇರ್ ಮಾಡಿದಾಗ ಲೋ ಯಾವುದಿದೆ, that 23,000 is the expected rent. In the case of C, 20,000 municipal value, fair rent 26,000. So higher value 26,000. 26,000 higher value ಆಗಿದ್ರೆ ಸ್ಟ್ಯಾಂಡರ್ಡ್ ರೆಂಟಿಗೆ ಕಂಪೇರ್ ಮಾಡಬೇಕು 26,000 ಮತ್ತು 28,000. ಸೊ ಲೋವರ್ ಇರುವಂಥದ್ದು 26,000. ಸೊ 26,000. 20,000, 36,000, higher value 36,000. ಸೊ 36,000 ಮತ್ತು ಸ್ಟ್ಯಾಂಡರ್ಡ್ ರೆಂಟನ್ನು ಕಂಪೇರ್ ಮಾಡಿದರೆ ಲೋವರ್ ಇರುವಂಥ 24,000. ಸೊ ಎಕ್ಸ್ಪೆಕ್ಟೆಡ್ ರೆಂಟ್ 24,000. 20,000, 42,000, ಹೈಯರ್ ವ್ಯಾಲ್ಯೂ 42,000. 42,000 ಮತ್ತು 48,000ನ ಕಂಪೇರ್ ಮಾಡಿದರೆ ಲೋವರ್ ವ್ಯಾಲ್ಯೂ 42,000. ಸೊ 42,000 ಇಸ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ಇದು ಎಕ್ಸ್ಪೆಕ್ಟೆಡ್ ರೆಂಟನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ರೆಂಟ್ ರಿಸೀವ್ಡ್ ಎಯಲ್ಲಿ ಮತ್ತು ಇಷ್ಟಿದೆ, ಎ ಬಿ ಸಿ ಡಿ ಇಯಲ್ಲಿ 22,000, 22,000, 30,000, 30,000, 36,000. ಆ್ಯಕ್ಚುಯಲ್ ರೆಂಟ್ ರಿಸೀವ್ಡನ್ನು ಹೇಗೆ ಕಂಪೇರ್ ಮಾಡೋದು? ಎಕ್ಸ್ಪೆಕ್ಟೆಡ್ ರೆಂಟ್ ಬಂದ ನಂತರ ಎಕ್ಸ್ಪೆಕ್ಟೆಡ್ ರೆಂಟನ್ನು ಆ್ಯಕ್ಚುಯಲ್ ರೆಂಟನ್ನು ಕನ್ಸಿಡರ್ ಮಾಡಬೇಕು. ಆ್ಯಕ್ಚುಯಲ್ ರೆಂಟ್, ಇಫ್ ದ ಆ್ಯಕ್ಚುಯಲ್ ರೆಂಟ್ ಈಸ್ ಗ್ರೇಟರ್ ದ್ಯಾನ್ expected rent, then the actual rent received will be the gross annual value. ನೋಡಿ ಇಲ್ಲಿ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಮತ್ತು ಎಕ್ಸ್ಪೆಕ್ಟೆಡ್ ರೆಂಟನ್ನು ಕಂಪೇರ್ ಮಾಡ್ತಾ ಇದ್ದೇವೆ. 22,000 ಮತ್ತು 24,000. ಸೊ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಎಕ್ಸ್ಪೆಕ್ಟೆಡ್ ರೆಂಟ್ಗಿಂತ ಜಾಸ್ತಿ ಇಲ್ಲ, ಕಡಿಮೆ ಇದೆ. ಆದ ಕಾರಣ ರೆಂಟ್ ರಿಸೀವ್ಡ್ ಇಲ್ಲಿ ಪ್ರಸ್ತುತ ಆಗೋದಿಲ್ಲ, ಅದಕ್ಕೋಸ್ಕರ ನಾಟ್ ಅಪ್ಲಿಕೇಬಲ್ ಅಂತ ಕೊಟ್ಟಿದೆ. ಆ್ಯಕ್ಚುಯಲ್ ರೆಂಟ್ ಎಕ್ಸ್ಪೆಕ್ಟೆಡ್ ರೆಂಟ್ಗಿಂತ ಜಾಸ್ತಿ ಇದ್ದರೆ ಮಾತ್ರ ನಾವು ಕನ್ಸಿಡರ್ ಮಾಡ್ತೇವೆ, ಇಫ್ ದ ಆ್ಯಕ್ಚುಯಲ್ ರೆಂಟ್ ಈಸ್ ಗ್ರೇಟರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ 24,000 ಇದೆ, ರೆಂಟ್ ಆ್ಯಕ್ಚುಯಲ್ ರಿಸೀವ್ಡ್ 22,000 ಇದೆ. ಸೊ ಇದು ರೆಂಟ್ ರಿಸೀವ್ಡ್ ಈಸ್ ಲೆಸ್ಸರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ಇಲ್ಲಿ ವೇಕೆನ್ಸಿ ಪೀರಿಯಡ್ ಕೊಡಲಿಲ್ಲ, ವೇಕೆನ್ಸಿ ಪೀರಿಯಡ್ ಕೊಟ್ಟಿದ್ದೆ ಅದನ್ನು ಕನ್ಸಿಡರ್ ಮಾಡ್ಬೋದು. ಸೊ ಕೊಡದಿದ್ದ ಕಾರಣ ರೆಂಟ್ ರಿಸೀವ್ಡ್ ಇಲ್ಲಿ ಪ್ರಸ್ತುತ ಆಗೋದಿಲ್ಲ, ಅದಕ್ಕೆ ನಾಟ್ ಅಪ್ಲಿಕೇಬಲ್ ತಗೊಂಡಿದೆ. In the case of B, expected rent is 23,000. So 23,000 ಮತ್ತು ರೆಂಟ್ ರಿಸೀವ್ಡ್ ಕಂಪೇರ್ ಮಾಡಿದಾಗ ರೆಂಟ್ ಆ್ಯಕ್ಚುಲ್ ರಿಸೀವ್ಡ್ ಕಡಿಮೆ ಇದೆ, 22,000 ಇದೆ. ಎಕ್ಸ್ಪೆಕ್ಟೆಡ್ ರೆಂಟ್ 23,000 ಇದೆ. ಆದ ಕಾರಣ ರೆಂಟ್ ರಿಸೀವ್ಡ್ ಪ್ರಸ್ತುತ ಆಗೋದಿಲ್ಲ. ನೆಕ್ಸ್ಟ್ ಇನ್ ದ ಕೇಸ್ ಆಫ್ ಸಿ, ಎಕ್ಸ್ಪೆಕ್ಟೆಡ್ ರೆಂಟ್ 26,000 ಇದೆ, ರೆಂಟ್ ಆ್ಯಕ್ಚುಲ್ ರಿಸೀವ್ಡ್ 30,000 ಇದೆ. If the rent actual received is greater than the expected rent, then the actual rent is the gross annual value. So ಈ ಸಿ ಕೇಸ್ನಲ್ಲಿ ರೆಂಟ್ ರಿಸೀವ್ಡ್ 30,000 ಇದೆ, ಎಕ್ಸ್ಪೆಕ್ಟೆಡ್ ರೆಂಟ್ 26,000 ಇದೆ. 26,000 ಇಂದ 30,000 ಜಾಸ್ತಿ ಇದೆ, 4,000 ರೂಪಾಯಿ ಜಾಸ್ತಿ ಇದೆ. ಸೊ ಇಲ್ಲಿ ರೆಂಟ್ ರಿಸೀವ್ಡ್ ಪ್ರಸ್ತುತ ಆಗ್ತದೆ. ಡಿಯಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ 24,000, ರೆಂಟ್ ಆ್ಯಕ್ಚುಯಲ್ ರಿಸೀವ್ಡ್ 30,000. ಸೊ ಎಕ್ಸ್ಪೆಕ್ಟೆಡ್ ರೆಂಟ್ಗಿಂತ ರೆಂಟ್ ಆ್ಯಕ್ಚುಯಲ್ ರಿಸೀವ್ಡ್ ಜಾಸ್ತಿ ಇದೆ, 30,000 ಇಸ್ ಅ ರೆಂಟ್ ರಿಸೀವ್ಡ್ ತಗೊಂಡಿದ್ದೇವೆ ಇಲ್ಲಿ. ಈ ಕೇಸ್ನಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ 42,000, ರೆಂಟ್ ರಿಸೀವ್ಡ್ 36,000. ಎಕ್ಸ್ಪೆಕ್ಟೆಡ್ ರೆಂಟ್ಗಿಂತ ರೆಂಟ್ ಆ್ಯಕ್ಚುಲ್ ರಿಸೀವ್ಡ್ ಕಡಿಮೆ ಇದೆ, ಸೊ ಆದ ಕಾರಣ ನಾಟ್ ಅಪ್ಲಿಕೇಬಲ್ ಇಲ್ಲಿ. ಈಗ ರೆಂಟ್ ರಿಸೀವ್ಡ್ ಮತ್ತು ಎಕ್ಸ್ಪೆಕ್ಟೆಡ್ ರೆಂಟನ್ನು ಕಂಪೇರ್ ಮಾಡಿದರೆ ಇಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ ಮಾತ್ರ ಇದೆ, ಇಲ್ಲಿ ಕಡಿಮೆ ಇರೋದ್ರಿಂದ ನಾವು ತಗೊಳ್ಳಿಲ್ಲ. ಎ ಬಿ ಆ್ಯಂಡ್ ಈ ಕೇಸ್ನಲ್ಲಿ ತಗೊಳ್ಳಿಲ್ಲ. ಸೊ ಎಕ್ಸ್ಪೆಕ್ಟೆಡ್ ರೆಂಟೇ ಇಲ್ಲಿ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಗಿರ್ತದೆ. ಇಫ್ ದ ರೆಂಟ್ ಆ್ಯಕ್ಚುಯಲ್ ರಿಸೀವ್ಡ್ ಲೆಸ್ಸರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್, ಬಿಕಾಸ್ ಆಫ್ ವೇಕೆನ್ಸಿ ಪೀರಿಯಡ್ ಕೊಟ್ಟಿದ್ರೆ ಮಾತ್ರ ಆ್ಯಕ್ಚುಯಲ್ ರೆಂಟನ್ನು ಕನ್ಸಿಡರ್ ಮಾಡಬೇಕು. ವೇಕೆನ್ಸಿ ಪೀರಿಯಡ್ ಇಲ್ಲ ಅಂತ ಹೇಳಿದ್ರೆ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಸೊ ಎಕ್ಸ್ಪೆಕ್ಟೆಡ್ ರೆಂಟ್ 24,000, ರೆಂಟ್ ರಿಸೀವ್ಡ್ ಇಲ್ಲ. ಸೊ ದಟ್ ಎಕ್ಸ್ಪೆಕ್ಟೆಡ್ ರೆಂಟ್ ವಿಲ್ ಬಿ ದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ.
In any other case, if the actual rent received is lesser than the expected rent, then the expected rent will be the gross annual value. ಸೊ 23,000 ಇಲ್ಲಿ ಇದು ಲೆಸ್ ಇದೆ, ಸೊ ಆದ ಕಾರಣ ಎಕ್ಸ್ಪೆಕ್ಟೆಡ್ ರೆಂಟೇ ಗ್ರಾಸ್ ಆನ್ಯುವಲ್ ಆಗಿರ್ತದೆ. ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ ಸಿ ಕೇಸ್ನಲ್ಲಿ 26,000, ರೆಂಟ್ ರಿಸೀವ್ಡ್ 30,000 ಜಾಸ್ತಿ ಇದೆ. ಇಫ್ ದ ರೆಂಟ್ ಆ್ಯಕ್ಚುಲ್ ರಿಸೀವ್ಡ್ ಈಸ್ ಹೈಯರ್ ದ್ಯಾನ್ ದ expected rent, then the rent actually received will be the gross annual value 30,000. 24,000, 30,000 rent actually received ಜಾಸ್ತಿ ಇದೆ, so 30,000 is the gross annual value. ಇಲ್ಲಿ ಈ ಕೇಸ್ನಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ 42,000 ಇದೆ, ಇದು ಕಡಿಮೆ ಇರೋದನ್ನ ನಾವು ತಗೊಳ್ಳಿಲ್ಲ, therefore expected rent will be the gross annual value 42,000 ಆಯಿತು ಅಂತ ಅನ್ಕೊಳ್ತೇನೆ. ಲೆಟ್ ಅಸ್ ಸಿ ಅನದರ್ ಪ್ರಾಬ್ಲಮ್. ಇಲ್ಲಿ ಎ ಬಿ ಸಿ ಡಿ 4 ಮನೆ ಇದೆ, ಮುನ್ಸಿಪಾಲ್ ವ್ಯಾಲ್ಯೂ ಇದೆ, ಫೇರ್ ರೆಂಟ್ ಇದೆ, ಸ್ಟ್ಯಾಂಡರ್ಡ್ ರೆಂಟ್ ಇದೆ, ಮಂತ್ಲಿ ರೆಂಟ್ ಇದೆ, ವೇಕೆಂಟ್ ಪೀರಿಯಡ್ ಇದೆ. ಸೇಮ್ ಪ್ರೊಸೆಸ್, ಮುನ್ಸಿಪಾಲ್ ಮತ್ತು ವ್ಯಾಲ್ಯೂ ಮತ್ತು ಫೇರ್ ರೆಂಟನ್ನು ಕಂಪೇರ್ ಮಾಡೋಣ, ಸ್ಟ್ಯಾಂಡರ್ಡ್ ರೆಂಟಿಗೆ ಕಂಪೇರ್ ಮಾಡೋಣ. ಇದೆರಡರಲ್ಲಿ ಹೈ ಇರೋದು 12,000, ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲ, ಆದ ಕಾರಣ 12,000 ವಿಲ್ ಬಿ ದ ಎಕ್ಸ್ಪೆಕ್ಟೆಡ್ ರೆಂಟ್. ಇಲ್ಲಿ ಅದನ್ನೇ ತಗೊಂಡಿದ್ದೇವೆ ಎಕ್ಸ್ಪೆಕ್ಟೆಡ್ ರೆಂಟ್. 12,000 ಬಿ ಕೇಸ್ನಲ್ಲಿ 12,000, 13,000, ಹೈಯರ್ ವ್ಯಾಲ್ಯೂ 13,000. ಸ್ಟ್ಯಾಂಡರ್ಡ್ ರೆಂಟಿಗೆ ಕಂಪೇರ್ ಮಾಡಿದರೆ ಲೋವರ್ ಯಾವುದಿದೆ, 15,000 ಮತ್ತು 13,000 ಕಂಪೇರ್ ಮಾಡ್ತಾ ಇದ್ದೇನೆ, 13,000 ಲೋವರ್ ಇದೆ, ಸೊ 13,000 ಈಸ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ಫಸ್ಟ್ 14,000 ಆ್ಯಂಡ್ 15,000, ಸೊ ಇದೆರಡಲ್ಲಿ ಹೈಯರ್ ವ್ಯಾಲ್ಯೂ 15,000. ಮುನ್ಸಿಪಾಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟನ್ನು ಕಂಪೇರ್ ಮಾಡಿ ಸ್ಟ್ಯಾಂಡರ್ಡ್ ರೆಂಟ್ ಕಂಪೇರ್ ಮಾಡಿದ ಲೋವರ್ ವ್ಯಾಲ್ಯೂ 15,000 ಮತ್ತು 12,000, ಲೋವರ್ ವ್ಯಾಲ್ಯೂ 12,000 ಇರೋದ್ರಿಂದ ಎಕ್ಸ್ಪೆಕ್ಟೆಡ್ ರೆಂಟ್ 12,000 ಆಗುತ್ತೆ. ಲಾಸ್ಟ್ ಕೇಸ್ 15,000 ಇಸ್ ಅ ಮುನ್ಸಿಪಾಲ್ ವ್ಯಾಲ್ಯೂ, ಫೇರ್ ರೆಂಟ್ 12,000, ಹೈಯರ್ ವ್ಯಾಲ್ಯೂ 15,000. ಸೊ ಇದನ್ನು ಸ್ಟ್ಯಾಂಡರ್ಡ್ ರೆಂಟ್ ಕಂಪೇರ್ ಮಾಡಿದರೆ ಲೋವರ್ ವ್ಯಾಲ್ಯೂ ಅಗೇನ್ 15,000, ಸೊ 15,000 ಇಸ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ಇನ್ನು ರೆಂಟ್ ಆ್ಯಕ್ಚುಲಿ ರಿಸೀವ್ಡ್. ಈ ಕೇಸ್ನಲ್ಲಿ ಎ ಕೇಸ್ನಲ್ಲಿ ವೇಕೆಂಟ್ ಪೀರಿಯಡ್ 1 ಮಂತ್ ಇದೆ. ಮಂತ್ಲಿ ರೆಂಟ್ 1,500 ಇದೆ, ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಕೊಡಲಿಲ್ಲ, ಇಲ್ಲಿ ಮಂತ್ಲಿ ರೆಂಟ್ ಕೊಟ್ಟಿದ್ದಾರೆ. ಸೊ ಮಂತ್ಲಿ ರೆಂಟ್ ಕೊಟ್ಟಾಗ ಸೊ 1,500 ಇಲ್ಲಿ ಪೂರ್ತಿ ತಿಂಗಳಿಗೆ ರೆಂಟ್ ಬರೋದಿಲ್ಲ, 1 ತಿಂಗಳು ವೇಕೆಂಟ್ ಅಂತ ಇದೆ. ಸೊ ಆದ ಕಾರಣ 1 ವರ್ಷದ 11 ತಿಂಗಳನ್ನು ಮಾತ್ರ ಕನ್ಸಿಡರ್ ಮಾಡಿದರೆ ವಿಲ್ ಗೆಟ್ 16,500 ಆ್ಯಸ್ ದ ರೆಂಟ್. ಸೊ ಎಕ್ಸ್ಪೆಕ್ಟೆಡ್ ರೆಂಟಿಗಿಂತ ರೆಂಟ್ ಆ್ಯಕ್ಚುಲ್ ರಿಸೀವ್ಡ್ ಜಾಸ್ತಿ ಇರೋದ್ರಿಂದ ಇದನ್ನು ತಗೊಳ್ತಾ ಇದ್ದೇವೆ 16,500. ಇಲ್ಲಿ ಮಂತ್ಲಿ ರೆಂಟ್ 1,800 ಇದೆ. ಸೊ ವೇಕೆಂಟ್ ಪೀರಿಯಡ್ 1 ವರ್ಷದಲ್ಲಿ 2 ತಿಂಗಳು ವೇಕೆಂಟ್ ಪೀರಿಯಡ್ ಆಗಿದೆ, ಅಂದರೆ 10 ತಿಂಗಳಿದೆ. ಸೊ 1,800 ಇಂಟು 10 ತಿಂಗಳಿಗೆ ಬಾಡಿಗೆಯನ್ನು ಪಡ್ಕೊಳ್ತೇವೆ. ಸೊ ಒಟ್ಟು 1 ವರ್ಷದ ರೆಂಟ್ 18,000. ಇಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ 13,000, ಅದಕ್ಕಿಂತ ರೆಂಟ್ ಆ್ಯಕ್ಚುಲ್ ರಿಸೀವ್ಡ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಇದನ್ನು ಕನ್ಸಿಡರ್ ಮಾಡಿದ್ದೇವೆ 18,000. ಸಿ ಕೇಸ್ನಲ್ಲಿ 2,000 ಮಂತ್ಲಿ ರೆಂಟ್ ಇದೆ, 2,000 ಮಂತ್ಲಿ ರೆಂಟ್ ಇದೆ, ವೇಕೆಂಟ್ ಪೀರಿಯಡ್ 7 ಮಂತ್ಸ್ ಇದೆ. ಸೊ 2,000 7 ಮಂತ್ಸನ್ನು ಬಿಟ್ಟು ಉಳಿದ ಮಂತ್ಸಿಗೆ ಕಂಪೇರ್ ಮಾಡಿದರೆ 12 ಮೈನಸ್ 7 ದಟ್ ಈಸ್ 5 ಮಂತ್ಸ್, 5 ಮಂತ್ಸಿಗೆ ಮಲ್ಟಿಪ್ಲೈ ಮಾಡಿದರೆ ವಿಲ್ ಗೆಟ್ 10,000. ಸೊ ಎಕ್ಸ್ಪೆಕ್ಟೆಡ್ ರೆಂಟ್ ಆಲ್ರೆಡಿ ಇಲ್ಲಿ 12,000 ಇದೆ. ಸೊ 12,000 ಗಿಂತ 10,000 ಕಡಿಮೆ ಆಗಿರೋದ್ರಿಂದ ನಾನು ಇಲ್ಲಿ ತಗೊಳ್ತಿಲ್ಲ, ಅದನ್ನು ಕೆಳಗಡೆ ಮತ್ತೆ ಇಲ್ಲಿ ಸಪ್ರೇಟಾಗಿ ಕಡಿಮೆ ಇರೋದನ್ನು ಬೇರೆ ಲೈನಲ್ಲಿ ತೋರಿಸ್ತಾ ಇದ್ದೇನೆ 10,000. ಆ್ಯಂಡ್ ಲಾಸ್ಟ್ ಒನ್ 1,400 ಇಸ್ ದ ರೆಂಟ್, 6 ಮಂತ್ ವೇಕೆಂಟ್ ಪೀರಿಯಡ್. ಸೊ ಉಳಿದ 6 ಮಂತಿಗೆ ಇದನ್ನು ಬಾಡಿಗೆ ಕೊಡ್ತಾರೆ. 1,400 ಇಂಟು 6 ಇಸ್ ಈಕ್ವಲ್ ಟು 8,400. ಸೊ ಇದು ಕೂಡ ಎಕ್ಸ್ಪೆಕ್ಟೆಡ್ ರೆಂಟ್ಗಿಂತ ಕಡಿಮೆ ಇದೆ, ಆದ ಕಾರಣ ಕಡಿಮೆ ಇರೋ ರೆಂಟನ್ನು ಸಪ್ರೇಟಾಗಿ ಕೆಳಗಡೆ ತೋರಿಸ್ತಾ ಇದ್ದೇನೆ, ದಟ್ ಈಸ್ 8,400. ಈಗ ನಾವೇನು ಮಾಡಬೇಕು, ಎಕ್ಸ್ಪೆಕ್ಟೆಡ್ ರೆಂಟ್ ಮತ್ತು ಗ್ರಾಸ್ ಆ್ಯನ್ಯುವಲ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದರೆ ಎಕ್ಸ್ಪೆಕ್ಟೆಡ್ ರೆಂಟ್ ಮತ್ತು ರೆಂಟ್ ಆ್ಯಕ್ಚುಲಿ ರಿಸೀವ್ಡನ್ನು ಕಂಪೇರ್ ಮಾಡಬೇಕು. ಇಫ್ ದ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಈಸ್ ಹೈಯರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್, ಇಲ್ಲಿ ನೋಡಿ 16,500 ಇದೆ, ರೆಂಟ್ ಎಕ್ಸ್ಪೆಕ್ಟೆಡ್ ರೆಂಟ್ 12,000 ಇದೆ. ಸೊ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಹೈಯರ್ ಇರುವಂಥ ವ್ಯಾಲ್ಯೂವನ್ನು ತಗೊಳ್ತೇವೆ, ದಟ್ ಈಸ್ 16,500. 13,000 ಮತ್ತು 18,000 ಇದೆ,
ಇದರಲ್ಲಿ ಎರಡರಲ್ಲಿ ಹೈಯರ್ ಇರುವಂಥ ವ್ಯಾಲ್ಯೂ 18,000. ಸೊ 18,000 ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಅಂತೇಳಿ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಇನ್ ದ ಕೇಸ್ ಆಫ್ ಸಿ ದಟ್ ಎಕ್ಸ್ಪೆಕ್ಟೆಡ್ ರೆಂಟ್ ಈಸ್ 12,000 ವೆರಾಸ್ ರೆಂಟ್ ಆ್ಯಕ್ಚುಲ್ ರಿಸೀವ್ಡ್ ಈಸ್ 10,000. ಈಗ ರೆಂಟ್ ಆ್ಯಕ್ಚುಲ್ ರಿಸೀವ್ಡ್ ಲೋ ಇದೆ, ಇದನ್ನು ನಾವು ಕನ್ಸಿಡರ್ ಮಾಡಬೇಕಾ ಬೇಡವಾ ಅನ್ನೋದು ಕ್ವಶನ್. ಸೊ ರೆಂಟ್ ಆ್ಯಕ್ಚುಲ್ ರಿಸೀವ್ಡ್ ಕಡಿಮೆ ಇದ್ದರೆ, ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಕಡಿಮೆ ಇದ್ದಾಗ ನಾವು ನೋಡಬೇಕು ವೆದರ್ ದಟ್ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಈಸ್ ಡ್ಯೂ ಟು ದ ವೇಕೆನ್ಸಿ ಪೀರಿಯಡ್. ಈ 2,000 ರೆಂಟನ್ನು ಇಡೀ ವರ್ಷಕ್ಕೆ, ವೇಕೆಂಟ್ ಪೀರಿಯಡನ್ನು ಬಿಟ್ಟು ಇಡೀ ವರ್ಷಕ್ಕೆ ನಾವು ಅದನ್ನು ಬಾಡಿಗೆ ಕೊಡ್ತಾ ಇದ್ದರೆ 24,000 ರೂಪಾಯಿ ಬಾಡಿಗೆ ಬರ್ತಾ ಇತ್ತು. ವೆರಾಸ್ ಆ್ಯಕ್ಚುಲಿ ವಿ ರಿಸೀವ್ಡ್ 10,000 ರೆಂಟ್. ಸೊ 24,000 ಬರುವಲ್ಲಿಗೆ 10,000 ಬಂದಿದೆ. ಆದ ಕಾರಣ the rent actually received is lesser than the expected rent because of the vacancy period. ವೇಕೆನ್ಸಿ ಪೀರಿಯಡಿನ ಕಾರಣದಿಂದಾಗಿಯೇ ಈ ರೆಂಟ್ ಕಡಿಮೆ ಆಗಿದೆ. ಸೊ ವೇಕೆನ್ಸಿ ಪೀರಿಯಡಿಂದಲೇ ಆ್ಯಕ್ಚುಲ್ ರೆಂಟ್ ರಿಸೀವ್ಡ್ ಈಸ್ ಲೆಸ್ಸರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್, ದೆನ್ ದ ಆ್ಯಕ್ಚುಲ್ ರೆಂಟ್ ರಿಸೀವ್ಡ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಇದೊಂಥರ ಬೇರೆ ಕೇಸ್ ನೋಡಿ. ಆ್ಯಂಡ್ ದ ಲಾಸ್ಟ್ ಕೇಸ್, ಇನ್ ದ ಲಾಸ್ಟ್ ಕೇಸ್ನಲ್ಲಿ 1,400 ಮಂತ್ಲಿ ರೆಂಟ್ ಇದೆ, 6 ಮಂತ್ ವೇಕೆಂಟ್ ಪೀರಿಯಡ್ ಇದೆ. ಸೊ 6 ಮಂತಿಗೆ ಬಾಡಿಗೆ ತಗೊಂಡ್ರೆ 8,400 ಇದೆ. ಒಂದು ವೇಳೆ 8,400ನಾಗೆ ಪ್ರತಿ ಇಡೀ ವರ್ಷಕ್ಕೆ ಬಾಡಿಗೆಯನ್ನು ಪಡ್ಕೊಳ್ತಾ ಇದ್ದರೆ, 8,400ನಾಗಲ್ಲ, 1,400 ಹಾಗೆ 12 ಮಂತ್ಸಿಗೆ ಬಾಡಿಗೆಯನ್ನು ಪಡ್ಕೊಳ್ತಾ ಇದ್ದರೆ 16,800 ಬರ್ತಾ ಇತ್ತು, ವಿಚ್ ಈಸ್ ಹೈಯರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ಸೊ ಹೈಯರ್, ಇದಕ್ಕಿಂತ ಒಂದು ವೇಳೆ ನಾವು ಪೂರ್ತಿ ವರ್ಷ ಬಾಡಿಗೆ ತಗೊಳ್ತಾ ಇದ್ದರೆ ಇದಕ್ಕಿಂತ ಜಾಸ್ತಿ ಬರ್ತಾ ಇತ್ತು. ಆವಾಗ ರೆಂಟ್ ಆ್ಯಕ್ಚುಲ್ ರಿಸೀವ್ಡನ್ನೇ ನಾವು ಕನ್ಸಿಡರ್ ಮಾಡ್ತಾ ಇದ್ದೆವು. ಬಟ್ ಹಾಗಾಗಲಿಲ್ಲ. ರೆಂಟ್ ಆ್ಯಕ್ಚುಲ್ ರಿಸೀವ್ಡ್ ಈಸ್ ಲೆಸ್ಸರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್ ಬಿಕಾಸ್ ಆಫ್ ದ ವೇಕೆನ್ಸಿ ಪೀರಿಯಡ್. ರೆಂಟ್ ಆ್ಯಕ್ಚುಲ್ ರಿಸೀವ್ಡ್ ಎಕ್ಸ್ಪೆಕ್ಟೆಡ್ಗಿಂತ ಕಡಿಮೆ ಇದೆ ಬಿಕಾಸ್ ಆಫ್ ದ ವೇಕೆನ್ಸಿ ಪೀರಿಯಡ್. ಸೊ ವೇಕೆನ್ಸಿ ಪೀರಿಯಡಿಂದಾಗಿಯೇ ರೆಂಟ್ ಆ್ಯಕ್ಚುಲ್ ರಿಸೀವ್ಡ್ ಕಡಿಮೆ ಆಗಿದ್ದರೆ ರೆಂಟ್ ಆ್ಯಕ್ಚುಲ್ ರಿಸೀವ್ಡನ್ನು ನಾವು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಇಷ್ಟು ಈ ಆ್ಯನ್ಯುವಲ್ ವ್ಯಾಲ್ಯೂನ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡುವ ಮೆಥಡ್. ಒಂದಷ್ಟು ಪ್ರಾಬ್ಲಮ್ಸ್ಗಳಿದೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ತೋರಿಸ್ತೇನೆ. ಸೊ ಮುಂದೆ ಹೋಗ್ತೇನೆ. ಕಂಪ್ಯೂಟೇಷನ್ ಆಫ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ಎ ಹೌಸ್ ಪ್ರಾಪರ್ಟಿ. ಸೊ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂಯಿಂದ ಮುನ್ಸಿಪಾಲ್ ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ದನ್ನು ಲೆಸ್ ಮಾಡಿದರೆ ವಿಲ್ ಗೆಟ್ ದ ಆ್ಯನ್ಯುವಲ್ ವ್ಯಾಲ್ಯೂ. ಅಷ್ಟೇ, ವೆರಿ ಸಿಂಪಲ್. ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂಯಿಂದ ಮುನ್ಸಿಪಾಲ್ ಟ್ಯಾಕ್ಸ್ ಪೇಯ್ಡ್ ಬೈ ದಿ ಓನರ್ ಅದನ್ನು ಪೇಮೆಂಟ್ ಮಾಡಿದರೆ ಡಿಡಕ್ಟ್ ಮಾಡಬೇಕು. ಆ ವ್ಯಾಲ್ಯೂವನ್ನು ಆ್ಯನ್ಯುವಲ್ ವ್ಯಾಲ್ಯೂ ಅಂತೇಳಿ ಹೇಳ್ತೇವೆ. ಸೊ ಇಲ್ಲಿಗೆ ಇವತ್ತಿನ ಈ ಕ್ಲಾಸ್ ಮುಗಿತದೆ. ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಸ್ಟಡಿಡ್ ಟು ಫೈಂಡ್ ದಿ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ದಿ ಹೌಸ್ ಪ್ರಾಪರ್ಟಿ. ಮುಂದಿನ ಕ್ಲಾಸಲ್ಲಿ ಇದರ ಬಗ್ಗೆ ಹೆಚ್ಚಿನ ತಿಳಿಯೋಣ ಅಂತ ಹೇಳ್ತಾ ಈ ಕ್ಲಾಸ್ನಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.